ಹಲೋ ಎವ್ರಿವಾನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ದೇವಸ್ಥಾನಕ್ಕೆ ಪೂಜೆ ಇಡಿಸ್ಬೇಕು ಅಂತ ಹೇಳಿಬಿಟ್ಟು ಅದ್ರ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ವೆನ್ಸ್ಡೇ ನಾನು ಮನೇಲಿ ಸಂಜೆ ಪೂಜೆ ಎಲ್ಲ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಹೊರಟಿದ್ದ ದಿನದ ವ್ಲಾಗ್ನ ಶೇರ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ತುಂಬ ದಿನದಿಂದನೇ ಅಂದ್ಕೊಂಡಿದ್ದೆ ಚಾಮುಂಡೇಶ್ವರಿ ದೇವರಿಗೆ ಸೀರೆನ ಕೊಟ್ಬಿಟ್ಟು ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡು ಮೇ ಬಿ ಇವತ್ತು ಟೈಮ್ ಬಂತು ಅಂತ ಅನಿಸುತ್ತೆ. ಹಾಗಾಗಿ ಸೀರೆ ತಗೊಂಡು ಬಂದಿದ್ದೆ ನಾನು. ಯಾವ ಥರ ಇದೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ರೇಷ್ಮೆ ಸೀರೆನೇ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಮುಂಚೆ ಎಲ್ಲ ಪ್ರತಿ ವರ್ಷ ಮಡ್ಲಕ್ಕಿ ಕೊಡ್ತಾ ಇದ್ದೆ, ಬಟ್ ಆವಾಗ ಯಾವಾಗಲೂ ರೇಷ್ಮೆ ಸೀರೆ ಕೊಟ್ಟಿರಲಿಲ್ಲ, ಒಂದು ಆವ್ರೇಜ್ ರೇಟಿಂದ ಕೊಟ್ಟಿದ್ದೆ. ಸೊ ಈ ವರ್ಷ ನಾನು ಅಂದ್ಕೊಂಡಿದ್ದೆ ಅಲ್ಲ, ಅದು ಆಸೆ ಈಡೇರ್ತಾ ಇದೆ. ಈ ಥರದ ಸೀರೆ ತಗೊಂಡು ಬಂದಿದ್ದೀನಿ ನೋಡಿ. ಓಪನ್ ಮಾಡಲ್ಲ, ಯಾಕಂದರೆ ದೇವರಿಗೆ ಕೊಡೋದಲ್ವಾ, ಇಷ್ಟು ಮಾತ್ರ ತೋರಿಸ್ತೀನಿ. ಇಲ್ಲಿ ಗ್ರೀನಲ್ಲೇ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಗ್ರೀನು ಮತ್ತು ಪಿಂಕ್ ಕಾಂಬಿನೇಷನಲ್ಲಿದೆ. ಸೆರಗು ಈ ಥರ ಬಂದಿದೆ. ಕಂಪ್ಲೀಟಾಗಿ ದೇವ್ರಿಗೆ ಉಡಿಸ್ತಾರಲ್ವ, ಅವತ್ತು ತೋರಿಸ್ತೀನಿ ಆಯಿತಾ. ಕಲರು ತುಂಬ ಚೆನ್ನಾಗಿದೆ, ಸ್ಯಾರಿನೂ ತುಂಬ ಇಷ್ಟ ಆಯಿತು. ಎಲ್ಲರಿಗೂ ತೋರಿಸಿದಾಗ ಎಲ್ಲರೂ ತುಂಬ ಚೆನ್ನಾಗಿದೆ ಸೀರೆ ಅಂತ ಹೇಳ್ತಾ ಇದ್ರು. ಸೊ ಇವಾಗ ಒಂದಿನ ಮುಂಚೆನೇ ದೇವ್ರಿಗೆ ಕೊಡಬೇಕು, ಅವ್ರು ಉಡಿಸ್ಬೇಕಲ್ಲ, ಹಾಗಾಗಿ ಬುಧವಾರ ತಂದು ಕೊಡೋಕೆ ಹೇಳಿದ್ರು ನನಗೆ. ಹಾಗಾಗಿ ಇವತ್ತು ತಗೊಂಡೋಗಿ ಕೊಡ್ತಾ ಇದ್ದೀನಿ. ಆ್ಯಂಡ್ ಸಂಜೆ ಅಮ್ಮನ ಹತ್ರ ಪಾಪುನ ಬಿಟ್ಬಿಟ್ಟು ನಾನು ದೇವಸ್ಥಾನಕ್ಕೆ ಅಂತೇಳಿ ಹೊರಟಿದ್ದೆ. ಅರ್ಚಕರಿಗೆ ಫೋನ್ ಮಾಡ್ಕೊಂಡಿದ್ದೆ ಎಷ್ಟೊತ್ತಿಗೆ ಬರಲಿ ಅಂತ ಹೇಳಿಬಿಟ್ಟು. ಅವ್ರು ಸಂಜೆ ಒಂದು 5:30 ಅಥವಾ 6 o'clock ಅಷ್ಟೊತ್ತಿಗೆ ಬನ್ನಿ ಅಂತ ಹೇಳಿದರು. ಸರಿ ಅಂತ ಹೇಳಿಬಿಟ್ಟು ನಾನು ಹೊರಟೆ. ಲಿಪಿಗೂ ಕೂಡ ಚೆಸ್ ಕ್ಲಾಸ್ ಇತ್ತಲ್ವ, ಲಿಪಿನೂ ಪಿಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ರಿಂಗ್ ರೋಡಲ್ಲಿರುವಂತಹ ಚಾಮುಂಡೇಶ್ವರಿ ದೇವಸ್ಥಾನ. ಆ್ಯಂಡ್ ನಾನು ಇಲ್ಲೆಲ್ಲ ನೋಡ್ಕೊಂಡು ಬಂದಿದ್ದೆ. ಆ್ಯಕ್ಚುಲಿ ಇಲ್ಲಿ ನಾವು ಶಾಮಿಯಾನ ಹಾಕಿಸಿ ಒಂದು ಟೇಬಲ್ನ ಇಡಿಸ್ಬಿಟ್ಟು ಪ್ರಸಾದನ ಕೊಡೋಣ ಎಲ್ರಿಗೂ ಅಂತ ಅಂದ್ಕೊಂಡೆ. ಬಟ್ ಏನಂತ ಅಂದರೆ ಮ್ಯಾನೇಜ್ಮೆಂಟ್ ಕಡೆಯಿಂದನೇ ಅಲ್ಲಿ ಶಾಮಿಯಾನ ಹಾಕಿ 2 ಟೇಬಲ್ನ ಇಟ್ಟಿರ್ತಾರಂತೆ. ಅದು ನನಗೆ ಗೊತ್ತಿರಲಿಲ್ಲ. ಆಮೇಲೆ ಅರ್ಚಕರು ಹೇಳಿದ್ರು. ಸರಿ ಅಂತ ಹೇಳಿಬಿಟ್ಟು ಹೋಗ್ಬಿಟ್ಟು ಅವ್ರನ್ನ ಕೇಳಿಕೊಂಡೆ. ನಿಜವಾಗ್ಲೂ ನೀವು ಬಿಲೀವ್ ಮಾಡ್ತಿರೋ ಇಲ್ವೋ, ಅವ್ರ ಹತ್ರ ಎಷ್ಟು ಸತಿ ಕೇಳಿದ್ದೀನಿ, ಅವ್ರನ್ನ ಎಷ್ಟು ಸತಿ ತಲೆ ತಿಂದಿದ್ದೀನಿ ಅಂತ. ಅಂದರೆ ನನಗೆ ಅನ್ನಿಸ್ತಾ ಇತ್ತು, ದೇವ್ರಿಗೆ ಸೀರೆ ಉಡಿಸ್ತೀರಾ ಅಲ್ವಾ, ಮಿಸ್ ಮಾಡಲ್ಲ ಅಲ್ವಾ, ಖಂಡಿತವಾಗ್ಲೂ ಉಡಿಸ್ತೀರಾ ಅಂತ ಹೇಳಿಬಿಟ್ಟು. ನೀವು ಯಾಕೆ ತಲೆ ಕೆಡ್ಸ್ಕೊತೀರಾ, ನಾನು ಉಡಿಸ್ತೀನಿ, ಸುಮ್ಮನೆ ಇರಿ ಅಂತ ಹೇಳಿದ್ರು. ಆಮೇಲೆ ದೇವರಿಗೆ ಅಲಂಕಾರದಲ್ಲೇ ಮುಚ್ಚೋಗ್ಬಿಟ್ಟಿರುತ್ತೆ ಸೀರೆ ಉಡಿಸಿದ್ರು ಕೂಡ. ನಾನು ಉಡಿಸಿರ್ತಾರೋ ಇಲ್ವೋ ಅಂತ ನನಗೊಂಥರ ಮನಸ್ಸಿಗೆ ಅಂದರೆ ಅನುಮಾನ ಅಂತ ಅಲ್ಲ, ನನಗದು ಖುಷಿ ದೇವ್ರಿಗೆ ಉಡಿಸ್ಬೇಕು ಅಂತ ಹೇಳಿಬಿಟ್ಟು. ಕೊನೆಗೆ ಅವರಿಗೆಲ್ಲ ಹೇಳಿಬಿಟ್ಟು ಸಾಮಾನೆಲ್ಲ ಇಲ್ಲೇ ತೊಗೊಂಡು ಬಂದುಬಿಟ್ಟು ನೀವು ಹಾಕಿ ಇಲ್ಲೇ ಅಡುಗೆ ಮಾಡ್ಬೋದು ಅಂತ ಹೇಳಿಬಿಟ್ಟು ತೋರಿಸಿದ್ರು. ಪಾತ್ರೆಗಳಾಗಿರ್ಬೋದು ಪ್ರತಿಯೊಂದು ಕೂಡ ಇಲ್ಲೇ ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ಏನಕ್ಕೆ ಇಷ್ಟೆಲ್ಲ ಡೀಟೇಲ್ಸ್ ಹೇಳ್ತೀನಿ ಅಂತ ಅಂದರೆ, ನನ್ನ ಥರನೇ ಆಸೆ ಇರೋರಿಗೆ, ಯಾರಾದರೂ ಮುಂದೆ ಮಾಡ್ಬೋದು ಅಂತ ಅಂದ್ಕೊಂಡಿರೋರಿಗೆ ಹೆಲ್ಪ್ಫುಲ್ ಆಗುತ್ತಲ್ವ. ತುಂಬ ಜನ ಅಂದ್ಕೊಂಡಿರ್ತಾರೆ, ಬಟ್ ಆ ದೇವಿ ಅನುಗ್ರಹ ಬೇಕು ಆ್ಯಂಡ್ ಅವತ್ತು ಮಾತ್ರ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ನನಗೆ ಅನಿಸಿದೆ. ಹಾಗಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅವ್ರ ಹತ್ರ ಪ್ರತಿಯೊಂದನ್ನು ಕೇಳಿಕೊಂಡೆ ನಾನು. ಸರಿ ಅಂತ ಹೇಳಿಬಿಟ್ಟು ಈ ಅಡುಗೆ ಮನೇಲಿ ಮಾಡ್ಬೋದು ಅಂತ ಹೇಳಿದ್ರು. ಆಮೇಲೆ ನಾನು ದೇವರಿಗೆ ಸೀರೆ ಎಲ್ಲ ಕೊಟ್ಟಾದಮೇಲೆ ಮಂಗಳಾರತಿನ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಮಂಗಳಾರತಿ ಎಲ್ಲ ಮಾಡಿಕೊಂಡು ಅವ್ರ ಹತ್ರ ಮತ್ತೆ ಏನಾದರೂ ಡೌಟ್ ಇದ್ದರೆ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡೆ. ಆಮೇಲೆ ಅವ್ರು ನನಗೆ ಕಾಯಿ ಮತ್ತು ಹಣ್ಣು ದೇವ್ರದ್ದು ಕೊಟ್ಟರು. ಅದಾದಮೇಲೆ ದೇವಸ್ಥಾನದಲ್ಲಿ ಒಂದು 10 ನಿಮಿಷ ಕೂತ್ಕೊಂಡು ಲಿಪಿ ಚೆಸ್ ಕ್ಲಾಸಿಗೆ ಹೋಗಿದ್ಲು. ನನ್ನ ಫ್ರೆಂಡ್ ಮನೇಲಿ ಬಿಟ್ಟಿದ್ದೆ. ಸೊ ಅಲ್ಲಿಂದ ಲಿಪಿನ ಅಪ್ಪು ಕಳಿಸ್ದೆ. ಅಪ್ಪು ನೀವು ಹೋಗ್ಬಿಟ್ಟು ಕರ್ಕೊಂಡು ಬನ್ನಿ ಅಂತ ಹೇಳಿಬಿಟ್ಟು ಅವಳನ್ನ ಕರ್ಕೊಂಡು ಬಂದೆ. ಬಟ್ ಅವಳಿಗೇನು ಮೋಮೋಸ್ ಕೊಡಿಸಿ ಅಮ್ಮ ಅಂತ ಹೇಳಿ ತುಂಬ ದಿನದಿಂದನೇ ಕೇಳ್ತಾ ಇದ್ಲು. ಸರಿ ಅಂತ ಹೇಳಿಬಿಟ್ಟು ಅವಳಿಗೆ ಮೋಮೋಸ್ನೆಲ್ಲ ಕೊಡಿಸ್ಕೊಂಡು ರಾತ್ರಿ ಮನೆಗೆ ಬಂದು ಮಲ್ಕೊಂಡ್ವಿ. ಪಾಪು ನೋಡಿ ಫೋನ್ ಇಟ್ಕೊಂಡು ಮಾತಾಡ್ತಾ ಇರೋದು. ಆ್ಯಕ್ಚುಲಿ ನಾಳೆ ಪೂಜೆ ಇದೆ ಅಲ್ಲ, ಅದಕ್ಕೆ ಸ್ವಲ್ಪ ಸಾಮಾನೆಲ್ಲ ತಗೊಬೇಕು ಅಂತ ಹೇಳಿಬಿಟ್ಟು ಹೊರಡ್ತಿದ್ದೀನಿ. ಭಟ್ರಿಗೆ ಏನೇನು ಬೇಕು ಎಲ್ಲ ಲಿಸ್ಟ್ ಕಳಿಸಿದ್ದಾರೆ. ಇವಾಗ ತಗೊಂಡು ಏನೇನು ತಗೋತೀನಿ ಅಂತೆಲ್ಲ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಆಯಿತಾ. ಟಾಟಾ ಟಾಟಾ ಮಗಳೇ, ಟಾಟಾ ಟಾಟಾ ಮಗಳೇ.
ಅಮ್ಮ ನಿನ್ನ ಹತ್ರ ಇದು ಒಂದೇ ಬ್ಯಾಗ್ ಇರೋದ, ಯಾವಾಗಲೂ ಇದನ್ನೇ ಇಟ್ಕೊಂಡಿರ್ತೀಯ, ಕೊಳೆ ಆಗಿದೆ ಅಂತ ಹೇಳ್ತಾ ಇದ್ರು. ಇಲ್ಲಮ್ಮ ಇದು ಒಂದೇ ಇರೋದು, ಕೊಡ್ಸಿ ಅಂತ ತಮಾಷೆ ಮಾಡಿಕೊಂಡು ಪಾಪುನ ಅಮ್ಮನ ಜೊತೆ ಬಿಟ್ಟು ನಾನು, ಅಪ್ಪು ಮತ್ತು ನನ್ನ ಕಸಿನ್ ಸಚ್ಚಿನು ಎಲ್ಲರೂ ಹೊರಟ್ವಿ. ಆ್ಯಂಡ್ ಮೋನು ಆಲೂಗಡ್ಡೆ ಸೀಸನ್ ಅಲ್ವಾ, ನೀನು ಹೊರಟ್ಬಿಟ್ಟು ಬಾ, ಅಷ್ಟೊತ್ತಿಗೆ ನಾನು ಬಂದಿರ್ತೀನಿ ಹಾಸನಿಗೆ ಅಂತ ಹೇಳಿದ್ರು. ಸರಿ ಅಂತ ಹೇಳಿಬಿಟ್ಟು ಮೋನಿಗೆ ಫೋನ್ ಮಾಡಿಕೊಂಡು ಹೊರಟ್ವಿ. ಏನೇನು ಸಾಮಾನು ಬೇಕು ಅಂತ ಹೇಳಿ ಮೋನು ಭಟ್ರ ಹತ್ರ ಲಿಸ್ಟ್ನ ತೊಗೊಂಡು ನನಗೆ ವಾಟ್ಸಪ್ ಮಾಡಿದರು. ಸಹನ ಆವಾಗ ತಾನೇ ಸ್ಕೂಲಿಂದ ಪುಂಕಿನ ಪಿಕ್ ಮಾಡಿದರು. ಬನ್ನಿ ಸಹನ ಅಂತ ಹೇಳ್ಬಿಟ್ಟು ಸಹನನ ಕರ್ಕೊಂಡು ಹೋದೆ. ಮೋನು ಸ್ವಲ್ಪ ಏನೇನೋ ಬ್ಯುಸಿ ಇರ್ತಾರಲ್ಲ ಫೋನಲ್ಲಿ, ಮತ್ತು ಸರಿ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಸಹನ ಕಂಪ್ಲೀಟಾಗಿ ಶಾಪಿಂಗಿಗೆ ನಿಂತ್ವಿ. ಸಹನ ಲಿಸ್ಟೆಲ್ಲ ನೋಡ್ಕೊಳ್ತಾ ಇದ್ರು. ಆ್ಯಂಡ್ ನಾವು ಕ್ಯಾಲ್ಕುಲೇಟ್ ಮಾಡೋದು ಯಾವುದರಲ್ಲಿ ತಗೊಂಡ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ನನಗೇನಂತ ಅಂದರೆ ತುಂಬ ಆಸೆಗಳು, ತುಂಬ ವರ್ಷದ ಕನಸನ್ನ ನೆರವೇರಿಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ಸಾಮಾನೆಲ್ಲ ಚೆನ್ನಾಗಿರೋದು ತೊಗೊಂಡು ಹೋಗಬೇಕು. ಆ್ಯಂಡ್ ಯಾವುದು ಸಾಮಾನು ಮಿಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ಆ್ಯಂಡ್ ಏನು ಅಂತ ಅಂದರೆ, ನನಗಿದನ್ನ ನಿಮ್ಮ ಜೊತೆ ಏನಕ್ಕೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಂದರೆ, ನಮ್ಮ ಥರನೇ ತುಂಬ ಜನದ ಲೈಫಲ್ಲಿ ಏನಾದರೂ ಆಗಿರ್ಬೋದೇನೋ ಅಂತ. ನಾವು ಮದುವೆ ಆಗೋಕ್ಕಿಂತ ಮುಂಚೆ ಇವಾಗ ಶಾಸ್ತ್ರ ಕೇಳ್ತಾರಲ್ವ, ಗಣಕೂಟ ಒಂದು ಬರುತ್ತಾ, ಜಾತಕ ಕರೆಕ್ಟಾಗಿ ಬರುತ್ತಾ ಅಂತ ಹೇಳಿಬಿಟ್ಟು ಒಬ್ಬರು 3 ಜನ ಅಂದ್ಕೊಳ್ಳಿ, ಒಂದು 2-3 ಜನದ ಹತ್ರ ಕೇಳ್ಕೊಂಡಿದ್ವಿ ಆಯಿತಾ. ಆವಾಗ ಒಬ್ಬರು ಹೇಳಿದರು ನನಗೆ, ಅಕ್ಕಿ ಮೇಲೂ ಆಸೆ ಮತ್ತು ನೆಂಟರು ಮೇಲೂ ಆಸೆ ಅಂತ ಅಂದರೆ ಆಗಲ್ಲ, ಅಂದರೆ ನಮ್ಮನೇಲಿ ಅಕ್ಕಿನೂ ಖಾಲಿ ಆಗಬಾರ್ದು, ಬಟ್ ಮನೆಗೆ ನೆಂಟರು ಬೇಕು ಅಂತ ಆಸೆ ಪಡ್ತಿದೀಯಾ ನೀನು ಅಂತ. ನನಗಾಗ ಆ ಒಗಟು ಅರ್ಥ ಆಗಿರಲಿಲ್ಲ ಏನಕ್ಕೆ ಹೇಳ್ತಿದ್ದಾರೆ ಅಂತ. ಇವಾಗ ನಮ್ಮಿಬ್ರದ್ದು ಮದುವೆ ಆಗಬೇಕಾದ್ರೆ ಜಾತಕ ಆಗಿರ್ಬೋದು, ಗಣಕೂಟ ಅಂತ ಹೇಳ್ಬಿಟ್ಟು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಬ್ಬರು ಕಡೆನೂ ನೋಡ್ತಾರೆ, ಹೆಸರು ಬಲ ಬರುತ್ತಾ ಅಂತ ಹೇಳಿಬಿಟ್ಟು. ಹಾಗೆ ನಾನು ಮೋಹನ್ ಒಬ್ರ ಹತ್ರ ಕೇಳಿದಾಗ ಅವ್ರು ಆ ಥರ ಹೇಳಿದರು. ಬಟ್ ನೀವಿಬ್ಬರು ಮದುವೆ ಆದರೆ ಕಿತ್ತಾಡ್ತೀರಾ, ಚೆನ್ನಾಗಿರಲ್ಲ, ಆ ಥರ ಮಾತಾಡ್ತಾಯಿದ್ರು ಆಯಿತಾ. ಸರಿ ಆಯಿತು ಅಂತ ಅಂದ್ಕೊಂಡ್ವಿ. ಬಟ್ ನಮಗೆ ಸ್ವಲ್ಪ ಭಯ ಇತ್ತು. ಒಂದು ಪೂಜೆ ಕೂಡ ಮಾಡ್ಸೋಕೆ ಹೇಳಿದ್ರು. ಮೋಹನ್ ಅದಕ್ಕೆ ಆಲ್ಮೋಸ್ಟ್ ಆವಾಗಲೇ 10 ವರ್ಷದಿಂದ 1.25-1.5 ಲಕ್ಷ ಕೊಟ್ಟು ಪೂಜೆನೂ ಮಾಡಿಸಿದ್ರು ಆಯಿತಾ. ಮತ್ತು ನಾನು ಏನಕ್ಕೆ ಹೇಳಿದೆ ಅಂತ ಅಂದರೆ, ಇವಾಗ ಎಲ್ಲ ಗಣಕೂಟ ಆಗಿರ್ಬೋದು, ಜಾತಕ ಆಗಿರ್ಬೋದು, ಹೊಂದಾಣಿಕೆ ಆಗಿರೋರು ಮದುವೆ ಆದರೆ ತುಂಬ ಚೆನ್ನಾಗಿರ್ತಾರೆ ಅನ್ನೋದು ತಪ್ಪು. ಬಟ್ ಏನಂತ ಅಂದರೆ, ಪ್ರತಿಯೊಂದರಲ್ಲೂ ಕೂಡ ನಾವು ಕಾಂಪ್ರಮೈಸ್ ಆಗಬೇಕು, ಎಲ್ಲದೂ ಅಡ್ಜಸ್ಟ್ ಮಾಡ್ಕೊಬೇಕು, ಸ್ಯಾಕ್ರಿಫೈಸ್ ಮಾಡಬೇಕು, ಹೊಂದಾಣಿಕೆ ಇರಬೇಕು. ಮತ್ತು ಅವ್ರು ಒಂದು ಮಾತು ಹೇಳಿದರು, ನೀವು ಮದುವೆ ಆದಮೇಲೆ ನೀವು ನಂಬಿರುವಂತಹ ದೇವ್ರು ಏನಿರುತ್ತೆ, ಆ ದೇವ್ರನ್ನ ನೀವು ನಂಬಿಕೆ ಇಟ್ಟು ಪೂಜೆ ಮಾಡ್ಕೊಂಡು ಹೋದರೆ ಖಂಡಿತವಾಗ್ಲೂ ನೀವು ಲೈಫಲ್ಲಿ ತುಂಬಾ ಚೆನ್ನಾಗಿರ್ತೀರ ಅಂತ ಹೇಳಿಬಿಟ್ಟು ಅವ್ರು ಹೇಳಿರುವಂತಹ ಮಾತು 100ಕ್ಕೆ 100 ಸತ್ಯ ಅಂತ ನನಗೆ ಅನ್ನಿಸ್ತು. ಮತ್ತು ಇನ್ನೊಬ್ರು ಹೇಳಿದರು, ಮದುವೆ ಆದರೂ ನೀವು 3 ತಿಂಗಳು ಇರಲ್ಲ ಅಂತ ಹೇಳಿಬಿಟ್ಟು. ಅದು ಒಂಥರ ಮೈಂಡಲ್ಲಿ ಕೂತಿತ್ತಾಯ್ತಾ ಸ್ಟಾರ್ಟಿಂಗಲ್ಲಿ. ಎಲ್ಲರ ಲೈಫಲ್ಲೂ ಫ್ಯಾಮಿಲಿ ಅಂತ ಅಂದಮೇಲೆ ಜಗಳ ಆಡ್ತೀವಿ ಮತ್ತು ಕಾಂಪ್ರೋ ಆಗ್ತೀವಿ. ಆ್ಯಂಡ್ ನಾವು ತುಂಬಾ ಜಗಳ ಆಡ್ತಾ ಇದ್ವಿ, ತುಂಬ ಸತಿ ಕಾಂಪ್ರೋ ಆಗಿದ್ದೀವಿ. ಬಟ್ ನಮ್ಮಿಬ್ಬರಲ್ಲಿ ಏನಪ್ಪ ಪ್ಲಸ್ ಪಾಯಿಂಟ್ ಅಂತ ಅಂದರೆ, ಜಗಳ ಆಡಿದಾಗ ಒಂದು ಸತಿ ನಾನು ಸಾರಿ ಕೇಳ್ಬಿಟ್ಟು ಕಾಂಪ್ರಮೈಸ್ ಆಗ್ತೀನಿ, ಒಂದು ಸತಿ ಮೋಹನ್ ಸಾರಿ ಕೇಳಿ ಕಾಂಪ್ರಮೈಸ್ ಆಗ್ತಾರೆ. ಹಾಗಾಗಿ ಮೇ ಬಿ ನಾವು ಇಷ್ಟು ಚೆನ್ನಾಗಿ ಲೈಫ್ನ ಲೀಡ್ ಮಾಡ್ತಿದ್ದೀವಿ ಅಂತ ಅನಿಸುತ್ತೆ. ಬಟ್ ಎಷ್ಟು ಅಡ್ಜಸ್ಟ್ ಮಾಡ್ಕೊಬೋದು ಅಷ್ಟು ಅಡ್ಜಸ್ಟ್ ಮಾಡಿಕೊಂಡು ಲೈಫಲ್ಲಿ ಕಾಂಪ್ರಮೈಸ್ ಆಗಿ ಲೈಫ್ನ ಲೀಡ್ ಮಾಡಿದ್ರೆ ಲೈಫ್ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಸೊ ತುಂಬ ತಲೆ ತಿಂದೆ ಅಂತ ಅಂದ್ಕೊಂಬೇಡಿ. ಸಾಮಾನೆಲ್ಲ ತೊಗೊಂಡು ಕಾರಿಗೆ ಹಾಕ್ಕೊಂಡು ಹೊರಟ್ವಿ. ನಾನು ಮದುವೆ ಆದಾಗಿಂದನೂ ಪ್ರತಿ ವರ್ಷವೂ ನಾನು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತೀನಿ. ಆ್ಯಂಡ್ ಆಷಾಢದಲ್ಲಿ ದೇವರಿಗೆ ನಾನು ಮಡ್ಲಕ್ಕಿನ ಮಿಸ್ ಮಾಡ್ದೇ ಅರ್ಪಿಸ್ತೀನಿ. ಆ್ಯಂಡ್ ನನ್ನನ್ನು ನಂಬಿರೋ ದೇವರು ನನ್ನನ್ನು ಕಾಯ್ದಿದೆ ಅಂತ ನಾನು ಯಾವಾಗಲೂ ಅಂದ್ಕೊಳ್ತೀನಿ. ಆ್ಯಂಡ್ ಗುರುವಾರ ಅಲ್ವಾ ನಾವು ಹೋಗಿದ್ದು, ಸಾಯಿಬಾಬಂದು ಅಂಬಾರಿ ಹೋಗ್ತಾ ಇತ್ತು, ಹಾಗಾಗಿ ಅದ್ರದ್ದೊಂದು ಗ್ಲಿಮ್ಸ್ನ ತಗೊಂಡೆ. ಆ್ಯಂಡ್ ಸಂಜೆ ಇದು ಗುರುವಾರ ನೋಡಿ, ಈ ಥರ ದೇವ್ರಿಗೆ ಅಲಂಕಾರ ಮಾಡೋಕ್ಕೆ ಪ್ರತಿಯೊಬ್ಬರೂ ಕೂತ್ಕೊಂಡು ಅಲಂಕಾರ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ರು. ಸುಮ್ಮನೆ ಒಂದು ಗ್ಲಿಮ್ಸ್ ತೊಗೊಂಡು ಬಂದೆ ಯಾವ ಥರ ಅಲಂಕಾರ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಅದಾದಮೇಲೆ ನನ್ನ ಮಗಳು ಕೂಡ ಹೆಲ್ಪ್ ಮಾಡ್ತಾ ಇದ್ಲು ಸಾಮಾನೆಲ್ಲ ಎತ್ತಿಡೋಕ್ಕೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಏನಾಯಿತು ಅಂತ ಅಂದರೆ, ಇಲ್ಲಿ ಕಮ್ಯುನಿಕೇಷನ್ ಆಗಿಬಿಡ್ತು. ನಾನು ಅರ್ಚಕ್ರ ಹತ್ರ ಮಾತಾಡ್ಕೊಂಡು ಬಂದಿದ್ದೆ, ಇನ್ನೊಬ್ಬರು ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಮಾತಾಡ್ಕೊಂಡು ಬಂದುಬಿಟ್ಟಿದ್ದಾರೆ. ಸೊ ಇಬ್ಬರಿಗೂ ಒಂದೇ ದಿನ ಪ್ರಸಾದ. ಸೊ ಏನಾಯಿತು ಮ್ಯಾನೇಜ್ಮೆಂಟಲ್ಲಿ, ನೀವು ಮ್ಯಾನೇಜ್ಮೆಂಟ್ ಅವರೆಲ್ಲ ಅರ್ಚಕರು ಹೇಳಿದ್ರು, ನೀವು ಇವತ್ತು ದೇವ್ರಿಗೆ ಪೂಜೆ ಮಾತ್ರ ಮಾಡಿಸಿ ಇನ್ನೊಂದು ದಿನ ಪ್ರಸಾದನ ಹಂಚಿ, ಹಿಂಗಾಗ್ಬಿಟ್ಟಿದೆ ಅಂತ. ನನಗೆ ಫುಲ್ ಬೇಜಾರು ಅಂದರೆ ನನಗೆ ದುಃಖ. ಏನಪ್ಪ ಮಾಡೋದು, ಚಾಮುಂಡೇಶ್ವರಿ ಅಂತ ಅಂದ್ಕೊಂಡೇ ಕಾರಲ್ಲಿ ಸಾಮಾನ ತಗೊಂಡು ಹೋದ್ವಿ. ಯಾಕಂದರೆ ಅವ್ರು ನನ್ನ ಜೊತೆ ಮಾತಾಡಲಿಲ್ಲ ಮ್ಯಾನೇಜ್ಮೆಂಟ್ ಅವರು, ಮೋಹನ್ ಜೊತೆ ಮಾತಾಡಿದ್ರು.
ಅದಕ್ಕೆ ಮೋಹನ್ ನೀನು ಕರೆಕ್ಟಾಗಿ ಮಾತಾಡ್ಕೊಂಡು ಬರಬೇಕಲ್ವಾ ಅಂತ ಹೇಳಿದ್ರು. ನನಗೇನು ಗೊತ್ತಾಗುತ್ತೆ, ನೀವು ಬರಬೇಕಲ್ವಾ, ನೀವು ಬ್ಯುಸಿ ಇದ್ಬಿಟ್ರೆ ನಾನು ಅರ್ಚಕ್ರ ಹತ್ರ ಮಾತಾಡ್ಕೊಂಡು ಬಂದೆ ಅಂತ. ಆಮೇಲೆ ಮ್ಯಾನೇಜ್ಮೆಂಟವ್ರು ಅಂದರು, ನೋಡಿ ದೇವಿ ಸೇವೆ ಯಾರ್ಯಾರು ಸಲ್ಲಿಸಬೇಕು ಅದನ್ನು ಯಾರಿಂದನೂ ತಪ್ಸೋಕ್ಕಾಗಲ್ಲ, ಪರವಾಗಿಲ್ಲ ಇಬ್ಬರು ಅಡ್ಜಸ್ಟ್ ಮಾಡಿಕೊಂಡು ಅಡುಗೆ ಮಾಡ್ಕೊಳ್ಳಿ ಅಂತ ಹೇಳಿದರು. ಇನ್ನೊಬ್ಬರು ಭಟ್ರು ಇದ್ರಲ್ಲ, ಅವ್ರದ್ದೇನಂತ ಅಂದರೆ ಮಧ್ಯಾಹ್ನ 1 ಗಂಟೆಗೆ ಮಹಾಮಂಗಳಾರತಿ ಆದಮೇಲೆ ಅವರು ಊಟ ಕೊಡೋದಿತ್ತು. ಸೊ ನಾವು ಬೆಳಗ್ಗೆನೇ ಬರ್ತೀವಿ, 7 ಗಂಟೆಗೆ ಬರ್ತೀವಿ, ನಮಗೆ ಬೆಳಗ್ಗೆನೇ 7 ಗಂಟೆಗೆ ಪೂಜೆ ಮಾಡಿಕೊಡಿ ಅಂತ ಹೇಳಿದ್ರು. ಸೊ ಆವಾಗ ನನಗೆ ಫುಲ್ ನೆಮ್ಮದಿಯಿಂದ ಖುಷಿ ಆಯಿತು. ಸರಿ ನಾವು ಬೆಳಗ್ಗೆ ಪೂಜೆನ ಬೇಗ ಮುಗಿಸ್ಬಿಟ್ಟು ನಾವು ಪ್ರಸಾದ ಕೊಡೋಣ ಅಂತ ಹೇಳಿಕೊಂಡು ಮನೆಗೆ ಬಂದ್ವಿ. ಆ್ಯಂಡ್ ಇದು ಬೆಳಗ್ಗೆ ಫ್ರೈಡೇ ಮಾರ್ನಿಂಗು ನಮ್ಮ ಅತ್ತಿಗೆ ಹತ್ರ ಪಿನ್ ಹಾಕಿಸ್ಕೊಂಡಿದ್ದೆ, ಅದು ಯಾಕೋ ಕರೆಕ್ಟ್ ಅನ್ನಿಸ್ತಿರ್ಲಿಲ್ಲ ಅಂತ ಹೇಳಿಬಿಟ್ಟು ಪಿನ್ನನ್ನು ಬಿಚ್ಚಿ ಮತ್ತೆ ಒಂಟಿ ಸರ್ಗೆ ಹಾಕ್ಕೊಂಡೆ. ಆ್ಯಂಡ್ ಕೈ ತುಂಬ ಬಳೆ ಹಾಕೋಬೇಕು ಅಂತ ಅಂದ್ಕೊಂಡು ಹಿಂದಿನ ದಿನವೇ ಸಾರಿ ಮ್ಯಾಚಿಂಗ್ದು ಬಳೆನ ತರಿಸ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ಆ್ಯಂಡ್ ಅಮ್ಮನೂ ಅಷ್ಟೇ ಬೆಳಗ್ಗೆ ಬೇಗ ಎದ್ದು 6 ಗಂಟೆಗೆ ಮನೇಲಿ ಪೂಜೆ ಎಲ್ಲ ಮುಗಿಸಿ ಬಂದರು. ಬಂದಾದಮೇಲೆ ಪಾಪುಗೆ ರಾಗಿ ಸರಿ ಎಲ್ಲ ಮಾಡಿಬಿಟ್ಟು ನಾನೆಲ್ಲ ಎತ್ತಿಟ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಅಮ್ಮ ಪಾಪುಗೆ ರಾಗಿ ಸರಿ ಎಲ್ಲ ಮಾಡಿಬಿಟ್ಟು ಎತ್ತಿಟ್ಕೊಂಡ್ರು. ಅದಾದಮೇಲೆ ನಾನು ಕೂಡ ರೆಡಿಯಾಗಿ ಹೂವೆಲ್ಲ ಮಡ್ಕೊಂಡು ಫುಲ್ ಟ್ರೆಡಿಷ್ನಲಾಗಿ ರೆಡಿಯಾದೆ. ಅದಾದಮೇಲೆ ದೇವ್ರಿಗೆ ಮಡ್ಲಕ್ಕಿ ಕೊಡಲಿಕ್ಕೆ 3 ಇಡಿ ಅಕ್ಕಿನ ಹಾಕ್ಕೊಂಡು ಕೊಬ್ಬರಿನ ಭಾಗ ಮಾಡಿಟ್ಕೊಂಡು ವಿಳೆದೆಲೆ, ಅಡಿಕೆ, ದುಡ್ಡು, ಅರಿಶಿನ ಪುಡಿ, ಅರಿಶಿನ ಕೊಂಬು ಮತ್ತು ಒಂದು ಬೆಲ್ಲದ ಹಚ್ಚು, ಕಾಯಿ ಇಟ್ಕೋಬಾರ್ದಂತೆ, ಬಾಳೆಹಣ್ಣು, ಬ್ಲೌಸ್ ಪೀಸು, ಬಳೆನ ಇಟ್ಕೊಂಡು ಹೂನ ಇಟ್ಕೊಂಡು ದೇವ್ರ ಮನೇಲಿ ನಮಸ್ಕಾರ ಮಾಡಿಕೊಂಡು ಹೊರಟೆ. ಎಷ್ಟು ಖುಷಿ ಅಂತ ಅಂದರೆ ನನಗೆ, ದೇವ್ರೆ ಎಲ್ಲದೂ ಚೆನ್ನಾಗಿ ಆಗಂಗೆ ಮಾಡಪ್ಪ ಅಂತ ಹೇಳಿ ಬೆಳಗ್ಗೆ 5 ಗಂಟೆಗೆ ಎದ್ದು ಮನೆ ಕಸ ಎಲ್ಲ ಗುಡಿಸಿ ಒರೆಸ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡು, ಮತ್ತು ಸಡನ್ನಾಗಿ ನನಗೆ ಮರ್ತೇ ಹೋಗ್ಬಿಟ್ಟಿತ್ತು, ನೆನಪಾಗಿರಲಿಲ್ಲ ಬ್ಯುಸಿ ಶೆಡ್ಯೂಲ್ಸಲ್ಲಿ. 5 ಜನಕ್ಕಾದರೂ ತಾಂಬೂಲ ತುಂಬೋಣ ಅಮ್ಮ ಅಂತ ಹೇಳಿಬಿಟ್ಟು ಮನೇಲಿ ಇದ್ದಿದ್ದ ಕವರು ಮತ್ತು ಅಡಿಕೆ, ವಿಳೆದೆಲೆ, ಬಾಳೆಹಣ್ಣು ಮತ್ತು ತಾಂಬೂಲ ಕೊಡಬೇಕಾದ್ರೆ ನಾವು ವಿಳೆದೆಲೆ ಮೇಲೆ 1 ರೂಪಾಯಿ ಆದರೂ ಇಟ್ಕೊಡ್ಬೇಕಂತೆ. ಹಾಗೆ ಯಾರಿಗೂ ನಾವು ಕೊಡಬಾರ್ದಂತೆ ತಾಂಬೂಲನ. ನನಗೆ ತುಂಬ ಜನದ ಮನೆಗೆ ಹೋದಾಗ ಹೇಳಿರೋ ಎಕ್ಸ್ಪೀರಿಯನ್ಸು ನೋಡಿ ಕಲ್ತಿದ್ದೀನಿ. ಹಾಗಾಗಿ ನೀವು ಯಾರಾದರೂ ನೋಡ್ತಾ ಇದ್ದರೆ ವಿಡಿಯೋನ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ರತಿಯೊಬ್ಬರಿಗೂ ನೀವು ಶುಕ್ರವಾರ ಬಂದಿರ್ತಾರಲ್ವ, ಅವರಿಗೆ ಕುಂಕುಮ ಬಳೆನ ಮಿಸ್ ಮಾಡ್ದೇ ಕೊಟ್ಟು ಕಳಿಸಿ, ನಾನು ಅದನ್ನು ನಡೆಸ್ಕೊಂಡು ಬಂದಿದ್ದೀನಿ, ಹಾಗಾಗಿ ಹೇಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ತಾಂಬೂಲಕ್ಕೆ 5 ಜನಕ್ಕೆ ಸಡನ್ನಾಗಿ ನಾನು ವಿಳೆದೆಲೆ ಮತ್ತು 100 ರೂಪಾಯಿ ದುಡ್ಡು ಮತ್ತು ಒಂದು ಚಿಕ್ಕ ಬಾಕ್ಸ್ ಇತ್ತು ಅದು ಮತ್ತು ಬಾಳೆಹಣ್ಣು, ಬಳೆನ ಇಟ್ಬಿಟ್ಟು ಎಲ್ರಿಗೂ ಕೊಟ್ಟೆ. ಫಸ್ಟೇ ಅನ್ಕೋತಾ ಇದ್ದೆ, ಫಸ್ಟೇ ಗೊತ್ತಾಗಿದ್ರೆ ಒಂದು 21 ಜನಕ್ಕೆ ಕೊಡ್ಬೋದಿತ್ತಲ್ವ ಅಂತ ಹೇಳಿಬಿಟ್ಟು. ಬಟ್ ಪರವಾಗಿಲ್ಲ, ಈ ಸತಿ ಹಿಂಗೆ ಮಾಡಿರೋಣ, ನೆಕ್ಸ್ಟ್ ಸತಿ ಏನಾದರೂ ದೇವ್ರ ಅನುಕೂಲ ಕೊಟ್ಟು ಮಾಡೋಕ್ಕೆ ಟೈಮ್ ಸಿಕ್ಕಿದ್ರೆ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಅಮ್ಮ ಪಾಪುನ ಆಮೇಲೆ ಕರ್ಕೊಂಡು ಬರ್ತೀನಿ, ನೀನು ಹೊರಟಿರು ಅಂದರು. ನಾನು ಫಸ್ಟ್ ಹೊರಟೆ. ನಾವೊಂದು ಅರ್ಧ ಗಂಟೆ ಮುಂಚೆ ಹೊರಟ್ವಿ. ಯಾಕಂತ ಅಂದರೆ ಅಲ್ಲಿ ಪ್ರಸಾದ ಎಲ್ಲ ಕರೆಕ್ಟಾಗಿ ಆಗಿದೆಯಾ ಅಥವಾ ಪೂಜೆ ಎಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದಾರಾ ಅಥವಾ ನಾವು ಹೋಗಬೇಕಾ, ಲೇಟ್ ಆಗುತ್ತಾ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ನಾವು 7:15 ಕರೆಕ್ಟ್ ಟೈಮಿಗೆ ಹೋದ್ವಿ. ಆಮೇಲೆ ತುಂಬ ಮಳೆ ಬೇರೆ ಬರ್ತಾ ಇತ್ತು. ಮತ್ತು ಹೋದ್ಮೇಲೆ ಅರ್ಚಕರು ಅಂದರು, ಪರವಾಗಿಲ್ಲ ಇನ್ನೊಂದು ಅರ್ಧ ಗಂಟೆ ನಿಮ್ಮ ಚಿಕ್ಕ ಮಗಳು ಬರಲಿ, ಎಲ್ಲರೂ ಬರಲಿ, ಒಟ್ಟಿಗೆ ಪೂಜೆ ಮಾಡಿಸೋಣ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಮೊಸರೆಲ್ಲ ಬೇಕಿತ್ತು ಅಂತ ಹೇಳಿಬಿಟ್ಟು ಮೊಸರೆಲ್ಲ ತೊಗೊಂಡು ಹೊರಟ್ವಿ. ಮತ್ತು ಎಲ್ಲರೂ ಹೊರಟಾಗ ಒಂದು ಮೆಮೊರೀಸ್ಗೋಸ್ಕರ ಫೋಟೋಸ್ ತಗೊಳ್ತಾ ಇದ್ದೆ. ಬಟ್ ಈಗೇನಪ್ಪ ಅಂತಂದರೆ ಈ ಥರ ವೀಡಿಯೋಸ್ ಎಲ್ಲ ಮಾಡ್ತೀನಿ ಅಲ್ವಾ, ಹಾಗಾಗಿ ವಿಡಿಯೋ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಮಡ್ಲಕ್ಕಿ ಕೊಡೋಣ ಅಂತ ಹೊರಟೆ. ಆ್ಯಕ್ಚುಲಿ ಆಷಾಢದಲ್ಲಿ ಮಡ್ಲಕ್ಕಿ ಕೊಡಬೇಕು, ತುಂಬಾ ಒಳ್ಳೆಯದಂತೆ. ಸೊ ನಿಮ್ಮ ಕೈಲಿ ಎಷ್ಟಾಗುತ್ತೆ, ಸೀರೆನೇ ಕೊಡಬೇಕು ಅಂತ ಏನಿಲ್ಲ, ಬ್ಲೌಸ್ ಪೀಸ್ ಇಟ್ಟು ಕೂಡ ಕೊಡ್ಬೋದು. ನೀವೂ ಅದನ್ನು ಮಾಡ್ಕೊಂಡು ಬನ್ನಿ, ನಂಬಿಕೆ ಇಟ್ಟು ಖಂಡಿತವಾಗ್ಲೂ ನಿಮ್ಮ ಮನೆಗೆ ನೀವು ಅಂದ್ಕೊಂಡಿರೋದಾಗುತ್ತೆ, ಸಮೃದ್ಧಿಯಾಗಿರ್ತೀರ, ಒಳ್ಳೆಯದಾಗುತ್ತೆ. ಅದಾದಮೇಲೆ ಅವ್ರಿಗೆ ಕೇಳಿದೆ ನಾನು, ಇನ್ನು ಯಾರು ಬಂದಿಲ್ಲ ಅಂತ ಹೇಳಿಬಿಟ್ಟು. ಸರಿ ಅಂತ ಹೇಳಿಬಿಟ್ಟು ಕುತ್ಕೊಂಡಿರಿ 10 ನಿಮಿಷ, ಎಲ್ಲರೂ ಬರಲಿ ಅಂತ ಹೇಳಿದ್ರು. ಆಮೇಲೆ ಮಂಗಳಾರತಿ ಎಲ್ಲ ಮಾಡಿ ಮಂಗಳಾರತಿನ ಕೊಟ್ಟರು. ಮತ್ತು ಅಲ್ಲಿ ದೇವಸ್ಥಾನದಲ್ಲಿ ಚಾಮುಂಡೇಶ್ವರಿ ತಾಯಿನ ತೂಗುಯ್ಯಾಲೆಗೆ ಹಾಕಿರ್ತಾರೆ. ದೇವ್ರನ್ನ ತೂಗಿದ್ರೆ ಒಂಥರ ಖುಷಿ, ನೆಮ್ಮದಿ ಅಲ್ವಾ. ನಾನು, ಮೋಹನು, ಲಿಪಿ ದೇವ್ರನ್ನ ತೂಗಿದ್ವಿ. ಪ್ರತಿಯೊಬ್ಬರು ಅಲ್ಲಿ ಬಂದಿರೋರು ದೇವ್ರನ್ನ ತೂಗಿ ದೇವ್ರನ್ನ ನಮಸ್ಕಾರ ಮಾಡಿಕೊಂಡು ಹೋಗ್ತಾರೆ. ಅದಾದಮೇಲೆ ಅದಕ್ಕೆ ಮತ್ತು ನಾನು ಕೂಡ ದೇವ್ರನ್ನ ತೂಗಿ ವಿಡಿಯೋನ ಮಾಡ್ಕೊಂಡ್ವಿ. ದೇವ್ರನ್ನ ನೋಡಲಿಕ್ಕೆ 2 ಕಣ್ಣು ಸಾಕಾಗ್ತಾ ಇರಲಿಲ್ಲ, ಅಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು.
ಅದಾದಮೇಲೆ ಅಡುಗೆ ಮನೆಗೆ ಬಂದೆ. ಅಡುಗೆ ಎಲ್ಲ ಆಗಿದೆಯಾ ಅಂತ ಕೇಳಿದೆ. ಇನ್ನೊಂದು 20 ನಿಮಿಷದಲ್ಲಿ ಆಗಿಬಿಡುತ್ತೆ ಅಂತ ಹೇಳಿದ್ರು. ಸರಿ, ಅಷ್ಟೊತ್ತಿಗೆ ಅಮ್ಮವರು ಬರ್ತಾರೆ ಅಂತ ಅಂದ್ಕೊಂಡು ಪಲಾವು ಮತ್ತು ಮೊಸರು ಗೊಜ್ಜು ಕೇಸರಿ ಭಾತನ್ನು ಮಾಡಿಸ್ತೀನಿ ಅಂತ ಅಂದ್ಕೊಂಡಿದ್ದೆ. ಬಟ್ ಫಸ್ಟು ಪುಳಿಯೋಗರೆ ಮಾಡಿಸೋಣ ಅಂದ್ಕೊಂಡೆ. ಪುಳಿಯೋಗರೆ ಏನಾಗ್ಬಿಡುತ್ತೆ, ತಣ್ಣಗಾಗುತ್ತೆ ಮತ್ತು ಅನ್ನ ಮಾಡಿಕೊಂಡು ಕಲಿಸ್ಬೇಕಲ್ವ ಅಂತ ಹೇಳಿಬಿಟ್ಟು ಪುಳಿಯೋಗರೆ ಬೇಡ ಅಂತ ಹೇಳಿದ್ರು ಭಟ್ರು. ಹಾಗಾಗಿ ನಾನು ಪಲಾವು ಕೇಸರಿ ಭಾತನ್ನು ಮಾಡಿಸೋಣ ಅಂತ. ಬಟ್ ತುಂಬ ರುಚಿಯಾಗಿರಬೇಕು, ಕೇಸರಿ ಭಾತೆಲ್ಲ ತುಂಬ ಟೇಸ್ಟಾಗಿರಬೇಕು ಅಂತ ಅಷ್ಟು ಕೇಳ್ಕೊಂಡಿದ್ದೆ. ಅದಕ್ಕೆ ಮೋಹನ್ ಹೇಳಿದ್ರು, ನೋಡು ಶ್ರುತಿ, ನೀನು ದೇವ್ರಿಗೆ ಮಾಡಬೇಕು ಅಂತ ಹೊರಟಿದ್ಯಾ, ನಿನ್ನ ದೇವ್ರು ನಿನ್ನ ಯಾವತ್ತೂ ಕೈ ಬಿಡಲ್ಲ, ಖಂಡಿತ ಎಲ್ಲ ಚೆನ್ನಾಗಾಗುತ್ತೆ ಅಂತ ಹೇಳಿದ್ರು. ಅದೇ ಥರ ಊಟ ಆಗಿರ್ಬೋದು, ಪೂಜೆ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಅಲ್ಲಿ ದೇವರಿಗೆ ಅರ್ಚನೆ ಮಾಡಿಸಿ ಪ್ರತಿಯೊಬ್ಬರು ಕೂಡ ಕುಂಕುಮನ ಕೊಡ್ತಾರೆ. ಆ್ಯಂಡ್ ಇವತ್ತು GRT ಜ್ಯುವೆಲರ್ಸ್ ಅವರು ನೀರೆಲ್ಲ ಸ್ಪಾನ್ಸರ್ ಮಾಡ್ತಾಯಿದ್ರು ಮತ್ತು ಅಲ್ಲಿರೋರಿಗೆ ಪ್ರತಿಯೊಬ್ಬರಿಗೂ ಅರಿಶಿನ ಕುಂಕುಮ ಎಲ್ಲ ಕೊಟ್ಟರು. ಅಷ್ಟೊತ್ತಿಗೆ ಅಮ್ಮ ಪಾಪುನ ಕರ್ಕೊಂಡು ಸ್ವೆಟರ್ ಹಾಕ್ಕೊಂಡು ಬಂದರು. ಪಾಪು ಮಲಗಿದ್ಲು, ಎಬ್ಬರಿಸ್ಕೊಂಡು ಎತ್ಕೊಂಡೆ. ನಿಜವಾಗ್ಲೂ ಕಿರಿಕ್ ಮಾಡಲಿಲ್ಲ, ಅಷ್ಟು ಕ್ಯೂಟಾಗಿ ಆಟ ಆಡ್ಕೊಂಡು ನೋಡ್ತಾ ಇತ್ತು. ಬೇಗ ಹೋಗಿದ್ವಲ್ಲ ನಾವು, ಆಲ್ಮೋಸ್ಟ್ 7:30ಗೆ, ಹಾಗಾಗಿ ರಶ್ ಇರಲಿಲ್ಲ. ಇಲ್ಲ ಅಂತ ಅಂದರೆ ತುಂಬಾ ರಶ್ ಇರುತ್ತೆ. ಎಲ್ಲರೂ ನಿಂಬೆ ಹಣ್ಣಿನ ದೀಪ ಹಚ್ತಾಯಿದ್ರು. ಆ್ಯಂಡ್ ಎಲ್ಲರೂ ಡ್ಯೂಟಿಗೆ ಹೋಗೋರು, ವರ್ಕಿಂಗ್ ಇರೋರು ಎಲ್ಲರೂ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು. ಆ್ಯಂಡ್ ಪಾಪು ಬಂದಮೇಲೆ ಒಂದು ಫೋಟೋ ವೀಡಿಯೋ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಪಾಪು ಬಂದಮೇಲೆ ಅಮ್ಮನ ಜೊತೆ ಒಂದು ವೀಡಿಯೋ ಫೋಟೋನ ತಗೊಂಡೆ. ಆ್ಯಂಡ್ ಪ್ರತಿಯೊಬ್ಬರು ಹೆಸರನ್ನು ಹೇಳಿಬಿಟ್ಟು ಅರ್ಚನೆ ಕೂಡ ಮಾಡಿಸಿದ್ವಿ. मीनाक्षी नामधेयस्य प्रसाद नामधेयस्य संध्या नामधेयस्य यतीश नामधेयस्य सानिका नामधेयस्य सानिध्या नामधेयस्य सचिन नामधेयस्य नागरत्न नामधेयस्य हेमलता नामधेयस्य इंदुमती नामधेयस्य स्फूर्ति नामधेयस्य आयतु ಅಷ್ಟೇ ಅಲ್ಲ. ಹಾಂ, ನೀವೇ ಹೇಳಿದ್ರಿ 2 ಸರಿ 3 ಸರಿ ಹೇಮಾದ್ರಿ ನಾಮಧೇಯಸ್ಯ ಇನ್ನೊಂದು ಬಾಕ್ಸಿಗೆ ತೀರ್ಥ ಅಲ್ಲಿ ತೀರ್ಥ ಕೊಡುವ ನಾನು ಕೊಡ್ತೀನಿ. ಕೇಸರಿ ಭಾತಂತೂ ತುಪ್ಪ ಹಾಕಿ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಭಟ್ರನ್ನ ತಲೆ ತಿಂದಿಟ್ಟಿದ್ದೆ. ಅದೇ ಥರ ತುಂಬ ರುಚಿಯಾಗಿ ತುಂಬ ಚೆನ್ನಾಗಿ ಮಾಡಿದರು. ಅದ್ರ ಜೊತೆಗೆ ಪಲಾವು ಅಷ್ಟೇ. ನಾವು ಆಲ್ಮೋಸ್ಟು 500 ಜನಕ್ಕೆ ಮಾಡಿಸೋಣ ಅಂತ ಅಂದ್ಕೊಂಡು 500 ಜನಕ್ಕೆ ಅಂತ ಹೇಳಿ ಮಾಡಿಸಿದ್ವಿ. ಬಟ್ ತುಂಬಾ ಬೇಗ ಖಾಲಿ ಆಯಿತು, ತುಂಬ ಜನ ಬರ್ತಾನೆ ಇದ್ರಲ್ವ. ಆಲ್ಮೋಸ್ಟ್ ಒಂದು 8:45 ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. 9:45ಗೆಲ್ಲ ಮುಗಿದೋಗ್ಬಿಡ್ತು. ಅದಾದಮೇಲೆ ಪಲಾವೆಲ್ಲ ರೆಡಿ ಆದಮೇಲೆ ದೇವರಿಗೆ ನೈವೇದ್ಯ ಕೊಡೋಣ ಅಂತ ಹೇಳಿಬಿಟ್ಟು ತೊಗೊಂಡು ಬಂದ್ವಿ. ಅರ್ಚಕರು ದೇವ್ರಿಗೆ ನೈವೇದ್ಯ ತೊಗೊಂಡು ಬನ್ನಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಪ್ರಸಾದ ಎಲ್ಲ ಇಟ್ಕೊಂಡ್ವಿ. ಬೇಡ ಬೇಡ पिल्ले लिपि करी लिपिना लिपि बारा लिपि करी लिपि बारा ನಾವು ಅಡ್ಮಿಷನ್ ಮಾಡ್ಬೇಕಾರ ಬಡಿಸ್ಬೇಕು ಶ್ರುತಿ ಬೇಡ
ನನಗೆ ತುಂಬ ಜನಕ್ಕೆ ಬಡ್ಸೋಕ್ಕಾಗಲಿಲ್ಲ. ಪಾಪುನ ಎತ್ಕೊಂಡು ಕೈ ನೋವು ಬರ್ತಾಯಿತ್ತು. ಪಾಪುನು ಸ್ವಲ್ಪ ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ, ಜನ ಇದ್ದರು. ಮತ್ತು ಅವಳು ಬೇಗ ಎಬ್ಬಿಸ್ಬಿಟ್ಟಿದ್ವಲ್ಲ, 6:45 7 ಗಂಟೆ ಒಳಗಡೆ. ಹಾಗಾಗಿ ಸ್ವಲ್ಪ ನಿದ್ದೆಗುಂಗಲ್ಲೇ ಇದ್ಲು. ನಾನು ಎಷ್ಟು ಜನಕ್ಕಾಗತ್ತೆ ಅಷ್ಟು ಜನಕ್ಕೆ ಬಡಿಸ್ದೆ. ಮೋಹನು ಮತ್ತು ಅಂಕಲ್ಲು ಭಟ್ರು ಇದ್ರಲ್ವ, ಅವರು ಎಲ್ಲ ಬಡಿಸ್ತಾಯಿದ್ರು. ಮೋಹನ್ ಎಲ್ಲರಿಗೂ ಪ್ಲೇಟಿಗೆ ನೀರು ಹಾಕಿ ವಾಶ್ ಮಾಡಿಕೊಡ್ತಾಯಿದ್ರು. ಆ್ಯಕ್ಚುಲಿ ಅಲ್ಲಿ ನೀವ್ಯಾಕೆ ವಾಶ್ ಮಾಡಿಕೊಡ್ತೀರಾ, ಮಾಡ್ಕೊಳ್ತೀವಿ ಬಿಡಿ ಅಂತ ಇದ್ದರು. ಆಮೇಲೆ ಎಲ್ಲರಿಗೂ ನಿಧಾನಕ್ಕೆ ಸಮಾಧಾನವಾಗಿ ಎಲ್ಲರೂ ಭಕ್ತಿಯಿಂದ ಬಂದು ಸ್ವಲ್ಪನಾದರೂ ಸಿಕ್ಕಿದ್ರೆ ಖುಷಿಯಾಗಿ ಪ್ರಸಾದನ ಇಸ್ಕೊಂಡ್ರು. ಬಟ್ ತುಂಬ ಜನಕ್ಕೆ ಪ್ರಸಾದ ಸಿಗಲಿಲ್ಲ, ತುಂಬಾ ಬೇಗ ಖಾಲಿ ಆಯಿತು. ಆವಾಗ ಅನ್ನಿಸ್ತಾ ಇತ್ತು ಇನ್ನೂ ಬೇಗ ಕೊಡಬೇಕಿತ್ತು ಮತ್ತು ಇನ್ನೂ ಜಾಸ್ತಿ ಮಾಡಿಸ್ಬೇಕಿತ್ತು ಅಂತ. ಬಟ್ ಏನಂತ ಅಂದರೆ ಮಧ್ಯಾಹ್ನ 1 ಗಂಟೆಗೆ ಮತ್ತೆ ಅವರು ಮಹಾಮಂಗಳಾರತಿ ಆದಮೇಲೆ ಪ್ರಸಾದನ ಕೊಡಿಸ್ತಾ ಇದ್ರು. ಸರ್, ಹೆಂಗಿದೆ ಸಹನ ರುಚಿ? ಚೆನ್ನಾಗಿದೆಯಾ? ಪ್ರಸಾದ ಆಲ್ಮೋಸ್ಟ್ 9 o'clockಗೆಲ್ಲ 9:45ಗೆಲ್ಲ ಖಾಲಿ ಆಗಿಬಿಡ್ತು. ಆ್ಯಂಡ್ ತುಂಬ ಖುಷಿಯಾಯಿತು ನಮಗೆ. ಆ್ಯಂಡ್ ಎಲ್ರಿಗೂ ಸ್ವಲ್ಪ ಇದ್ದರೂ ಕೂಡ ದೇವ್ರ ಪ್ರಸಾದ ಅಲ್ವಾ ಅಂತ ಹೇಳ್ಬಿಟ್ಟು ಸ್ವಲ್ಪನೂ ಲಾಸ್ಟಿಗೆ ಇಸ್ಕೊಂಡು ಹೋದರು. ಆ್ಯಂಡ್ ಕೆಲವರು ಅಯ್ಯೋ ನಮಗೆ ದೇವ್ರ ಪ್ರಸಾದ ತಿನ್ನೋ ಭಾಗ್ಯ ಇಲ್ಲ ಅಂತ ಅಂದ್ಕೊಂಡ್ರು. ಅದಕ್ಕೆ ಇಲ್ಲ, ಮಧ್ಯಾಹ್ನ ಮತ್ತೆ ಮಾಡ್ತಾ ಇದ್ದಾರೆ 1 ಗಂಟೆಗೆ, ಮಹಾಮಂಗಳಾರತಿ ಆದಮೇಲೆ ಸಿಗುತ್ತೆ ಅಂತ ಹೇಳಿದ್ವಿ. ಆ್ಯಂಡ್ ಪಲಾವ್ ಅಂತೂ ತುಂಬ ಚೆನ್ನಾಗಾಗಿತ್ತು, ಎಲ್ಲದೂ ಚೆನ್ನಾಗಿದೆ ಅಂತ ಫೀಡ್ಬ್ಯಾಕ್ ಕೊಡ್ತಾ ಇದ್ದೆ ತಿಂದ್ಬಿಟ್ಟು. ಆ್ಯಂಡ್ ನನಗೆ ಚಾಮುಂಡೇಶ್ವರಿ ದೇವರಿಗೆ ತುಂಬಾ ಭಕ್ತಿ ಆ್ಯಂಡ್ ತುಂಬಾ ಇಷ್ಟಪಡ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ನಾನು ಪಾರ್ವತಿ ದೇವಸ್ಥಾನಕ್ಕೂ ಹೋಗಿ ಪ್ರತಿ ವರ್ಷ ಮಡ್ಲಕ್ಕಿ ಕೊಡ್ತೀನಿ. ಆ್ಯಂಡ್ ಈ ವರ್ಷ ಮುಂದಿನ ವಾರ ಹೋಗ್ಬಿಟ್ಟು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೀವು ಅಷ್ಟೇ, ನೀವು ನಂಬುವಂತಹ ದೇವ್ರನ್ನ ತುಂಬಾ ಭಕ್ತಿಯಿಂದ ನಂಬಿ ಒಂದು ಪೂಜೆನ ಸಲ್ಲಿಸಿದ್ರೆ ಜೀವನದಲ್ಲಿ ತುಂಬ ನೆಮ್ಮದಿ, ಸುಖ, ಸಂತೋಷ, ಆರೋಗ್ಯ ಎಲ್ಲದೂ ಸಿಗುತ್ತೆ. ಆ್ಯಂಡ್ ಮನುಷ್ಯ ಅಂತ ಅಂದಮೇಲೆ ಯಾವಾಗಲೂ ಆರೋಗ್ಯವಾಗಿರೋಕ್ಕಾಗಲ್ಲ, ಕಷ್ಟ ಬರಲ್ಲ ಅಂತ ಹೇಳೋಕ್ಕಾಗಲ್ಲ, ದುಃಖ ಬರಲ್ಲ ಅಂತ ಹೇಳೋಕ್ಕಾಗಲ್ಲ. ಪ್ರತಿಯೊಂದು ಬಂದೇ ಬರುತ್ತೆ. ಅದನ್ನು ಸ್ವೀಕರಿಸಿ ಅದನ್ನು ಮೆಟ್ಟಿ ನಿಂತ್ಕೊಳ್ಳೋ ಅಂತಹ ಶಕ್ತಿನ ದೇವ್ರು ಕೊಡುತ್ತೆ. ಆ್ಯಂಡ್ ದೇವರಿಂದ ಒಂದು ಪಾಸಿಟಿವಿಟಿ ಸಿಗುತ್ತೆ ಅಂತ ನನ್ನ ನಂಬಿಕೆ. ನಾನು ಯಾರಿಗಾದ್ರೂ ಕಷ್ಟ ಇದೆ, ಯಾರಿಗಾದ್ರೂ ಈ ಥರ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಂಡವ್ರಿಗೆ ನಾನು ಯಾವಾಗಲೂ ಹೇಳ್ತೀನಿ, ಚಾಮುಂಡೇಶ್ವರಿ ದೇವರಿಗೆ ಒಂದು ಹರಕೆ ಮಾಡ್ಕೊಳ್ಳಿ, ದೇವಸ್ಥಾನಕ್ಕೆ ಹೋಗಿ ಬನ್ನಿ, ನಿಂಬೆಹಣ್ಣಿನ ದೀಪ ಹಚ್ಚಿ, ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನಕ್ಕೆ ನಾನು ಹೇಳಿದ್ದೀನಿ. ಆ್ಯಂಡ್ ತುಂಬ ಜನ ಕೂಡ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲ ದೇವರು ಒಂದೇ, ಎಲ್ಲ ದೇವ್ರನ್ನೂ ನಾನು ನಂಬ್ತೀನಿ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನನ್ನ ಭಕ್ತಿ, ನನ್ನ ಪ್ರೀತಿ ಏನಿರುತ್ತೆ ಅದನ್ನು ನಡೆಸ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೆ ತುಂಬ ವರ್ಷಗಳಿಂದ. ನಾನು ಮೈಸೂರಲ್ಲಿ ಬೆಟ್ಟ ಹತ್ತುತ್ತಾ ಇರುವಾಗ ಕುಂಕುಮ ಹಚ್ಕೊಂಡು ಹತ್ತುವಾಗ ತುಂಬ ಜನ ಪ್ರಸಾದ ಕೊಡ್ತಾಯಿದ್ರು. ನಾನು ನನ್ನ ಲೈಫಲ್ಲಿ ಒಂದಲ್ಲ ಒಂದು ದಿನ ಈ ಥರ ಪ್ರಸಾದನ ಕೊಡಬೇಕು ಅಂದ್ಕೊತಾ ಇದ್ದೆ. ಆ್ಯಂಡ್ ಕೆಲವೊಂದು ದೇವಸ್ಥಾನಕ್ಕೆ ಹೋದಾಗಲೂ ಕೂಡ ಅಂದ್ಕೊಳ್ತಾ ಇದ್ದೆ. ಹಾಗಾಗಿ ಇವತ್ತು ಅದನ್ನು ನೆರವೇರಿಸ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಅನ್ನದಾನ ಮಾಡಬೇಕು, ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಅಲ್ವಾ, ಹಾಗಾಗಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ.